ಡಾಕ್ಟರ್ ಆನಿ ಬೆಸೆಂಟರ ಪ್ರಜ್ಞೆಯ ಅಧ್ಯಯನ ಭಾಗ 2. ಆಶಯ ಬಂಧಿಸುವ ಸ್ವಭಾವ. ಜೀವ ಚೈತನ್ಯವು ಮುನ್ನುಗ್ಗಿ ಪ್ರಕೃತಿಯನ್ನು ಪ್ರವೇಶಿಸಿ ತಾನು ವ್ಯಕ್ತವಾಗಲು ಅಗತ್ಯವಿರುವ ರೂಪವನ್ನು ಧರಿಸುವುದಕ್ಕೆ ಮತ್ತು ಆ ರೂಪವನ್ನು ಭದ್ರವಾಗಿ ಹಿಡಿದಿಟ್ಟುಕೊಳ್ಳುವುದಕ್ಕೆ ಜೀವಿಸಬೇಕೆಂಬ ಇಚ್ಛೆಯೇ ಕಾರಣ. ಇಚ್ಛೆಯು ಕೆಳಗಿನ ಲೋಕದಲ್ಲಿ ಆಶೆಯಾಗಿ ವ್ಯಕ್ತವಾಗುವುದರಿಂದ ಆಶೆಯ ಲಕ್ಷಣಗಳು ಇಚ್ಛೆಯ ಲಕ್ಷಣಗಳನ್ನು ಹೋಲುತ್ತವೆ. ಆದ್ದರಿಂದ ಆಶೆಯೂ ಕೂಡ ಇಚ್ಛೆಯಂತೆಯೇ ತಾನು ವ್ಯಕ್ತವಾಗುತ್ತಿರುವ ರೂಪವನ್ನು ಉಳಿಸಿಕೊಳ್ಳಲು ಮತ್ತು ಬಲಪಡಿಸಿಕೊಳ್ಳಲು ಅಗತ್ಯವಾದ ವಸ್ತುವನ್ನು ತನ್ನೊಳಕ್ಕೆ ಎಳೆದುಕೊಳ್ಳಲು ಯತ್ನಿಸುತ್ತದೆ ಹಾಗೂ ಅದನ್ನು ತನ್ನ ಒಂದು ಭಾಗವನ್ನಾಗಿ ಮಾಡಿಕೊಳ್ಳಲು ಯತ್ನಿಸುತ್ತದೆ. ನಾವು ಒಂದು ವಸ್ತುವನ್ನು ಅಪೇಕ್ಷಿಸಿದಾಗ ಅದನ್ನು ನಮ್ಮ ಒಂದು ಭಾಗವನ್ನಾಗಿ ಮಾಡಿಕೊಳ್ಳಲು, ನಾನು ಎಂಬುದರ ಭಾಗವನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಆ ಮೂಲಕ ಅದು ನಾನು ಎಂಬುದರ ಉಪಾಧಿಯ ಒಂದು ಭಾಗವಾಗಬೇಕೆಂಬುದು ನಮ್ಮ ಉದ್ದೇಶ. ಆಶೆ ಎಂದರೆ ಆಕರ್ಷಣಾ ಶಕ್ತಿಯ ಹೊರಹೊಮ್ಮುವಿಕೆ. ಅದು ಅಪೇಕ್ಷಿತ ವಸ್ತುವನ್ನು ತನ್ನೆಡೆಗೆ ಎಳೆದುಕೊಳ್ಳುತ್ತದೆ. ನಾವು ಏನನ್ನು ಆಶಿಸುತ್ತೇವೆಯೋ ಮಾನಸಿಕವಾಗಿ ಅದಕ್ಕೆ ಅಂಟಿಕೊಳ್ಳುತ್ತೇವೆ. ಅದನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂಬ ಆಶೆಯಿಂದ ನಮಗೂ ಆ ವಸ್ತುವಿಗೂ ನಡುವೆ ಒಂದು ಬಂಧ ಏರ್ಪಡುತ್ತದೆ. ಅನಾತ್ಮದ ಈ ಭಾಗವನ್ನು ನಾವು ಆತ್ಮನಿಗೆ ಕಟ್ಟಿಹಾಕುತ್ತೇವೆ. ಆ ವಸ್ತುವು ನಮ್ಮ ವಶಕ್ಕೆ ಬರುವವರೆಗೂ ಅಥವಾ ಆತ್ಮನು ಆ ಬಂಧವನ್ನು ಕಿತ್ತು ಹಾಕಿ ಆ ವಸ್ತು ತನಗೆ ಬೇಕಿಲ್ಲವೆಂದು ನಿರಾಕರಿಸುವವರೆಗೂ ಈ ಬಂಧ ಇದ್ದೇ ಇರುತ್ತದೆ. ಇಂತಹ ಬಂಧಗಳೇ ಹೃದಯ ಗ್ರಂಥಿಗಳು. ಇವು ಆತ್ಮನನ್ನು ಜನನ ಮರಣಗಳ ಚಕ್ರಕ್ಕೆ ಕಟ್ಟಿಹಾಕುತ್ತವೆ. ಆಶಿಸುವವನಿಗೂ ಆಶಿಸಿದ ವಸ್ತುಗಳಿಗೂ ಮಧ್ಯದಲ್ಲಿರುವ ಈ ಗ್ರಂಥಿಗಳು ಆತ್ಮನನ್ನು ಆ ವಸ್ತುಗಳು ಸಿಕ್ಕುವ ಸ್ಥಳಕ್ಕೆ ಎಳೆದುಕೊಂಡು ಹೋಗುವ ಹಗ್ಗಗಳಂತಿವೆ, ಆಶಾಪಾಶಗಳಂತಿವೆ. ಆದ ಕಾರಣ ಜೀವಿಯು ಎಲ್ಲಿ ಹುಟ್ಟುತ್ತಾನೆ ಎಂಬುದನ್ನು ಇವು ನಿರ್ಧರಿಸುತ್ತವೆ. ಈ ವಿಷಯವನ್ನು ಕೆಳಗಿನ ಮಂತ್ರವು ಈ ರೀತಿ ವಿವರಿಸುತ್ತದೆ. ತದೇಶ ಶ್ಲೋಕೋ ಭವತಿ ತದೇವ ಸಕ್ತಃ ಸಹಕರ್ಮಣೈತಿ ಲಿಂಗಂ ಮನೋ ಯತ್ರ ನಿಷಕ್ತಮಸ್ಯ ಪ್ರಾಪ್ಯಾಂತಂ ಕರ್ಮಣಸ್ತಸ್ಯ ಯತ್ಕಿಂಚಯಃ ಕರೋತ್ಯಯಂ ತಸ್ಮಾಲ್ಲೋಕಾತ್ ಪುನರೈತ್ಯಸ್ಮೈ ಲೋಕಾಯ ಕರ್ಮಣೆ. ಅರ್ಥ: ಸಂಸರಣೆ ಹೊಂದುತ್ತಿರುವ ಆತ್ಮನ ಲಿಂಗ ಶರೀರ ಅಥವಾ ಮನಸ್ಸು ಯಾವುದರಲ್ಲಿ ಆಸಕ್ತವಾಗಿದೆಯೋ ಅದನ್ನೇ ಕಾರ್ಯದ ಮೂಲಕ ಪಡೆಯುತ್ತಾನೆ. ಇಹಲೋಕದಲ್ಲಿ ಯಾವ ಕರ್ಮವನ್ನು ಮಾಡುವನೋ ಅದರ ಫಲವನ್ನು ಪರಲೋಕದಲ್ಲಿ ಅನುಭವಿಸಿಕೊಂಡು ಅಲ್ಲಿಂದ ಪುನಃ ಈ ಲೋಕಕ್ಕೆ ಹೊಸ ಕರ್ಮಕ್ಕಾಗಿ ಹಿಂದಿರುಗುತ್ತಾನೆ. ಆಶೆಗಳುಳ್ಳ ಮನಸ್ಸನ್ನು ಪಡೆದಿರುವವರೆಗೆ ಈ ರೀತಿ ನಡೆಯುತ್ತಿರುತ್ತದೆ. ಈ ರೀತಿಯಾಗಿ ಆಶಿಸುವವನು ಮತ್ತು ಆಶಿಸುವ ವಸ್ತು ಒಂದಾಗಿ ಸೇರುವವರೆಗೂ ಆಶಾಪಾಶದಲ್ಲಿರುವ ಬಿಗಿತವು ಮುಂದುವರಿಯುತ್ತದೆ. ಜೀವಿಸಬೇಕೆಂಬ ಇಚ್ಛೆಯು ಒಂದು ಮಹಾ ನಿರ್ಣಾಯಕ ಶಕ್ತಿ. ಗ್ರಹಗಳು
ಸೂರ್ಯನ ಸುತ್ತಲೂ ತಮ್ಮ ಪಥಗಳಲ್ಲಿ ತಿರುಗುವಂತೆ ಹಿಡಿದಿಟ್ಟಿರುವುದು ಈ ಶಕ್ತಿಯೇ. ಗ್ರಹಗಳಲ್ಲಿರುವ ಜಡವಸ್ತು ಚದುರಿ ಹೋಗದಂತೆ ಹಿಡಿದಿಟ್ಟಿರುವುದು ಈ ಶಕ್ತಿಯೇ. ನಮ್ಮ ಎಲ್ಲ ದೇಹಗಳನ್ನು ಒಟ್ಟಾಗಿ ಹಿಡಿದಿಟ್ಟುಕೊಂಡಿರುವುದು ಈ ಶಕ್ತಿಯೇ. ಇಂತಹ ಮಹತ್ತಾದ ಇಚ್ಛೆಯ ಶಕ್ತಿಯೇ ಆಶೆಯ ಶಕ್ತಿ ಕೂಡ. ಎಲ್ಲವನ್ನು ಆಳುವ ಇಚ್ಛಾಶಕ್ತಿಯು ನಮ್ಮಲ್ಲಿ ಆಶೆಯಾಗಿ ವ್ಯಕ್ತವಾಗುತ್ತಿದೆ. ಅದು ಯಾವುದಕ್ಕೆ ತನ್ನ ಕೊಂಡಿಗಳನ್ನು ಸಿಕ್ಕಿಸಿಕೊಂಡಿದೆಯೋ ಅದನ್ನು ನಮ್ಮ ಹತ್ತಿರಕ್ಕೆ ಎಳೆದುಕೊಂಡು ಬರಬೇಕು, ಅಥವಾ ನಮ್ಮನ್ನು ಅದರೆಡೆಗೆ ಎಳೆದುಕೊಂಡು ಹೋಗಬೇಕು. ತಿಮಿಂಗಲವನ್ನು ಹಿಡಿಯುವ ಬೇಟೆಗಾರನು ಗುರಿಯಿಟ್ಟು ಎಸೆದ ಈಟಿಗಾಳವು ತಿಮಿಂಗಲದ ದೇಹದಲ್ಲಿ ಚುಚ್ಚಿಕೊಳ್ಳುವಂತೆ ಆಶೆಯ ಕೊಕ್ಕೆಯು ಆಶಿಸಿದ ವಸ್ತುವನ್ನು ಭದ್ರವಾಗಿ ಹಿಡಿದುಕೊಳ್ಳುತ್ತದೆ. ಆಶೆಯು ಒಂದು ವಸ್ತುವಿನಲ್ಲಿ ತನ್ನ ಈಟಿಗಾಳವನ್ನು ಭದ್ರವಾಗಿ ಸಿಕ್ಕಿಸಿದಾಗ ಜೀವಿಯು ಆ ವಸ್ತುವಿಗೆ ಬಂಧಿತನಾಗುತ್ತಾನೆ. ಆ ವಸ್ತುವನ್ನು ತನ್ನ ಇಚ್ಛೆಯಲ್ಲಿ ಸ್ವಾಧೀನ ಮಾಡಿಕೊಂಡಿದ್ದಾನೆ ಮತ್ತು ಸದ್ಯದಲ್ಲೇ ಕಾರ್ಯದಲ್ಲಿ ಸಹ ಅದನ್ನು ಸ್ವಾಧೀನ ಮಾಡಿಕೊಳ್ಳಲೇಬೇಕು. ಇದರಿಂದಲೇ ಒಬ್ಬ ದೊಡ್ಡ ಉಪದೇಶಕರು ಹೀಗೆ ಹೇಳಿದ್ದಾರೆ: ನಿನ್ನ ಬಲಗಣ್ಣು ನಿನಗೆ ಅಪರಾಧವೆಸಗಿದರೆ ಅದನ್ನು ಕಿತ್ತು ದೂರ ಬಿಸಾಡು. ನಿನ್ನ ಬಲಗೈ ನಿನಗೆ ಅಪರಾಧವೆಸಗಿದರೆ ಅದನ್ನು ಕಡಿದು ದೂರ ಬಿಸಾಡು. ಆಶಿಸಿದ ವಸ್ತುವು ಆತ್ಮನ ಉಪಾಧಿಯ ಒಂದು ಭಾಗವಾಗಿ ಸೇರಿಕೊಳ್ಳುತ್ತದೆ. ಅದು ಕೆಟ್ಟದ್ದಾದರೆ ಮನಸ್ಸಿಗೆ ಎಷ್ಟೇ ಸಂಕಟವಾದರೂ ಅದನ್ನು ಹರಿದು ಕಿತ್ತು ಹೊರಹಾಕಬೇಕು. ಹಾಗಲ್ಲದೆ ಅದು ಕಾಲಕ್ರಮದಲ್ಲಿ ಘರ್ಷಣೆ ಮತ್ತು ಆಯಾಸಗಳ ಮೂಲಕ ಸವೆಯಬೇಕಾದರೆ ದೀರ್ಘಕಾಲ ಬೇಕಾಗುತ್ತದೆ. ಹೀಗಿರುವುದರಿಂದ ಬಲಿಷ್ಠನಾದವನು ಮಾತ್ರ ಅದನ್ನು ಕೊಲ್ಲಬಲ್ಲನು. ದುರ್ಬಲನು ಅದು ಬೆಳೆದು ಫಲವನ್ನು ಕೊಟ್ಟು ಒಣಗಿ ಸಾಯುವವರೆಗೂ ಕಾಯಬೇಕು.